ಡೈರೆಕ್ಟರ್ ಪ್ರೊಡ್ಯೂಸರ್ ನನ್ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿ ಈ ಪ್ರಾಜೆಕ್ಟ್ಗೆ ಓಕೆ ಮಾಡ್ತಾರೆ ವಿತೌಟ್ ಆಡಿಷನ್. ನಂದೇನು ಕ್ಲಿಪ್ಪಿಂಗ್ಸ್ ಸಿನಿಮಾ ಆಗಿರ್ಲಿ ಸೀರಿಯಲ್ ಏನೂ ಐಡಿಯಾನೇ ಇಲ್ಲ, ಈ ಕ್ಯಾರೆಕ್ಟರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೋತಾರೆ. ಬಟ್ ಸ್ಟೋರಿ ಕೇಳಿದ ತಕ್ಷಣನೇ ಅದೊಂದು ಒನ್ ಲೈನ್ ಸ್ಟೋರಿ ಹೇಳ್ತಾರಲ್ಲ, ಅಪ್ಪ ಮಗಳು ಸ್ಟೋರಿ. ನಂದು ಹೀರೋದು ಸ್ಟೋರಿನೇ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಇದ್ರಲ್ಲಿ ಮೇನ್ ಬರೋದೇನೆ ಒಬ್ರು ಆಡಿಯನ್ಸ್ಗಾಗಿರ್ಲಿ, ಆಡಿಯನ್ಸಿಗೆ ಕನೆಕ್ಟ್ ಆಗೋದ್ ಮೇನ್ ಪಾಯಿಂಟ್ ಬಂದೆ ಅಪ್ಪ ಮಗಳದು. ಒಬ್ಳು ಮಗಳು ಅಪ್ಪಂಗೋಸ್ಕರ ಏನ್ ಬೇಕಾದ್ರೂ ಲೈಫಲ್ಲಿ ಮಾಡಕ್ ರೆಡಿ ಇದ್ದಾಳೆ, ಅಪ್ಪನ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಇದೆ ಅವಳ ಲೈಫಲ್ಲಿ ಅಂತ ತೋರ್ಸ್ಕೊಡೋ ಸಿನಿಮಾ. ಅದ್ ಒಂದ್ ರೀಸನ್ಗೆ ನಾನು ಈ ಸಿನಿಮಾ ಒಪ್ಕೋತೀನಿ. ಬಟ್ ಎಷ್ಟು ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ, ನಂಗೆ ಸಿನಿಮಾ ಥಿಯೇಟರ್ ಇಂದ ಆಚೆ ಬರ್ಬೇಕಾದ್ರೆ ಎಲ್ಲರೂ ಹತ್ಕೊಂಡ್ ಬರ್ತಾರೆ, ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಅಂಡ್ ಎಲ್ಲ ವಿಜುವಲ್ ಆಗಿರ್ಲಿ ಕಂಪ್ಲೀಟ್ ನಮ್ ಪ್ರೊಡ್ಯೂಸರ್ ಲೈಕ್ ಈಗ ಫ್ಯಾಮಿಲಿ, ಈಗ ಪೇರೆಂಟ್ಸ್ ಏನು ಕೇಳ್ದಲೇನೆ, ಮಕ್ಳು ಏನು ಹೇಳ್ದಲೇನೆ ಎಲ್ಲ ಕೊಡ್ತಾರೆ ಗೊತ್ತಾ, ಆ ತರ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಕೂಡ ಬಂದಿದೆ ಸಿನಿಮಾ. ಸೊ ಫೆಬ್ ರಿಲೀಸ್ ಆಗ್ತಿದೆ ನಮ್ ಸಿನಿಮಾ. ನಮ್ ನೆಕ್ಸ್ಟ್ ವಾರಕ್ಕೆ ನಾಮಿನೇಷನ್ಗೆ ಸಿಕ್ತು ಕಾರಣ ನೀವು ಫೆಬ್ರವರಿ ರಿಲೀಸ್ ಕಳ್ಸ್ಕೊಡ್ತೀವಿ ಸರ್, ಬೇಕು ಕಳ್ಸ್ಕೊಡ್ತೀವಿ, ಪರವಾಗಿಲ್ವಾ? ಬೇಕು ಈಗಲೇ ಕರ್ಕೊಬಿಡಿ ಅಂತ. ಈಗಲೇ ಕರ್ಕೊಳ್ಳೋದು ಓಕೆ ನಮ್ಗೆ. ಎಸ್ ಚೆನ್ನಾಗಿ ಬಂದಿದೆ. ಸೊ ಫೆಬ್ ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ನಾನು ತುಂಬಾ ವೇಟ್ ಮಾಡ್ತಿದ್ದೀನಿ ಸಿನಿಮಾ ನೋಡಕ್ಕೆ. ಎಸ್ಪೆಷಲಿ ಇದು ನನ್ನ ಫೇವ್ರೆಟ್ ಸಾಂಗು. ನಂದು ರವಿ ಸರ್ದು ಒಂದು ಸಾಂಗ್ ಬರುತ್ತೆ, ಅದು ತುಂಬಾ ಚೆನ್ನಾಗಿದೆ. ಅಪ್ಪ ಮಗಳು ಸೆಂಟಿಮೆಂಟ್ ಸಾಂಗ್ ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ. ಸೊ ಎಸ್, ನಮ್ಮ ಸಿನಿಮಾ ಫೆಬ್ ರಿಲೀಸ್ ಆಗ್ತಿದೆ. ಇಲ್ಲಿ ಇದು ಪ್ರಮೋಷನ್ಗೆಲ್ಲ ಬೇಡ ಸರ್ ಹೀರೋಯಿನ್ ನಿಮ್ಗೆ? ಸೊ ಎಲ್ರೂ ಸಪೋರ್ಟ್ ಮಾಡಿ ದಯವಿಟ್ಟು. ಆಚೆ ಬಂದಾಗ ಹೊಸಬ ಎಲ್ರೂ ಸಪೋರ್ಟ್ ಬೇಕು. ಏನಾರ ಸಪೋರ್ಟ್ ಮಾಡುವ, ಆಚೆ ಬಂದಾದ್ಮೇಲೆ ಆಚೆ ಬಂದಾದ್ಮೇಲೆ ಟೈಮ್ ಇರುತ್ತೆ.